ಯತ್ರ ಪೂಜ್ಯಂತೆ ರಮಂತೆ ದೇವತಃ, ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ವಾಸಿಸುತ್ತಾರೆ ಎಂಬ ಮಾತಿದೆ. ಸತ್ತ ತಾಯಿಯನ್ನು, ಜೊತೆಯಲ್ಲಿ ಬೆಳೆದ ಅಕ್ಕ ತಂಗಿಯನ್ನು ಗೆಳತಿಯಾಗಿ, ಮಡದಿಯಾಗಿ, ಮಗಳಾಗಿ, ಜೀವನ ಬಿದ್ದಕ್ಕೂ ಗಂಡಿನ ಜೊತೆಯಾಗಿ ಸಾಗುವವಳು ಹೆಣ್ಣು ಇಲ್ಲದೆ ಮಾನವ ಸಮಾಜಕ್ಕೆ ಅಸ್ತಿತ್ವವೇ ಇಲ್ಲ. ಗಂಡಿನಷ್ಟೇ ಸಮಾನ ಪ್ರಾಮುಖ್ಯತೆಯನ್ನು ಹೊಂದಿದ ಹೆಣ್ಣು ಕೂಡ ಅವನ ಜೊತೆಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಅಂತಹ ಹೆಣ್ಣಿನ ಬೆಳವಣಿಗೆಯ ವ್ಯಾಪಕತೆಯ ಒಂದು ನೋಟ ಇದೀಗ ನಿಮ್ಮ ಮುಂದೆ. ಅತ್ತೆ ಮಾವನ ಸೇವೆ ಮಾಡುತ್ತಾ, ಗಂಡ ಮತ್ತು ಮಕ್ಕಳ ಕಾಳಜಿ ವಹಿಸಿ, ಮನೆಯ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಕುಟುಂಬವನ್ನು ನಡೆಸುವ ಅಪ್ಪಟ ಗೃಹಿಣಿ ಈ ಹೆಣ್ಣು. ದೇಶದ ಬೆನ್ನೆಲುಬು ರೈತ. ಆ ರೈತನಿಗೆ ಬೆನ್ನೆಲುಬಾಗಿ ನಿಂತರಲ್ಲಿ ಅವನ ಮಗಳು. ಮನೆಯ ಮಕ್ಕಳನ್ನು ನಿಭಾಯಿಸಿ ಗಂಡನ ಜೊತೆಗೂಡಿ ತನ್ನ ಹೊಲದ ಸಮೃದ್ಧಿಗೆ ಸಹಾಯಕಿಯಾದವಳು. ಕುಟುಂಬದ ಏಳಿಗೆಗಾಗಿ ಬುಧಶುಕ್ರಗಳ ಜೊತೆ ಕಾದಾಡಿ ಕುಟುಂಬವನ್ನ ರಕ್ಷಿಸುತ್ತಾ ತನ್ನ ಹಳ್ಳಿ, ತನ್ನ ಸಾಮ್ರಾಜ್ಯ, ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುರಂಗಿಗಳ ಜೊತೆ ಸಿಂಹಿಣಿಯ ಜನಕ್ಕಾಗಿ ಪರದೇಶಿಗಳ ಪಾಲಿಗೆ ಸಿಂಹಾಸನವಾದಳು. ಇದೇ ಸಂಸಾರದ ನಿರ್ವಹಣೆ ತನ್ನ ಮೊದಲನೆಯ ಹೊತ್ತ ಹಾಗೆಯೇ ತನ್ನ ಬೆನ್ನದಿಂದ ಅನೇಕ ಜೀವಗಳನ್ನು ಹೊತ್ತು ಸಾಗುತ್ತಾ ಮುನ್ನಡೆಯುವ ಬಸ್ ಚಾಲಕಿಯಾಗಿ, ಜೊತೆಗೆ ನಿರ್ವಾಹಕಿಯಾಗಿ ಹೆಣ್ಣು. ಸುರಸಂಗ ಹಿಡಿದು ಚಪಾತಿ ಲಟ್ಟಿಸುತ್ತಿದ್ದವರು ತಾನು ಹಿಡಿದು ಮುಟ್ಟುಗೊಂಡು ಸಜ್ಜನೆಳೆದುಕೊಂಡಿದ್ದಾರೆ. ವಾಹನ ಓಡಿಸುವುದಷ್ಟೇ ಅಲ್ಲದೆ ವಾಹನ ತಯಾರಿಕೆಯಲ್ಲೂ ಹೆಣ್ಣಿನ ಕೈಚಾಟವಿರುವುದು ವಿಶೇಷ. ಜೊತೆಗಿದ್ದುಕೊಂಡು ಸಂಚೆ ಮಾಡುತ್ತಿದ್ದ ವಿದೇಶಗಳ ಮುಂದೆ ಗಟ್ಟಿಗಟ್ಟಿಯಾಗಿ ನಿಂತು ತನ್ನ ಕುಟುಂಬವನ್ನು ಕಾಪಾಡಿಕೊಂಡಂತೆ ಅನ್ಯ ದೇಶದ ಶತ್ರುಗಳನ್ನು ಸೆರೆಹಿಡಿದು ತನ್ನ ತಾಯಿನಾಡನ್ನು ರಕ್ಷಿಸಲು ಸೈನ್ಯದಲ್ಲಿ ಸಹ ಮುಂದಾಳುತ್ತಿದ್ದರು. ಕುಟುಂಬವನ್ನು ಕಟ್ಟಿಕೊಂಡು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಲ್ಲಿ ನಿಪುಣೆಯಾದ ಹೆಣ್ಣು ತನ್ನದೇ ಆದ ಒಂದು ಕಂಪನಿಯನ್ನ ಕಟ್ಟಿ ಜಗದಲ್ಲೇ ತನ್ನ ಕಂಪನಿಯ ಪ್ರತಿಷ್ಠೆಯನ್ನು ವ್ಯಾಪಿಸಿ ಉತ್ತಮ ಉದ್ಯಮಿಯಾದವರು. ಆಗಾಗ ಆಕಾಶದಲ್ಲಿ ಹಾರಾಡಿದಂತೆ ಕನಸು ಕಾಣುತ್ತಿದ್ದ ಹುಡುಗಿ. ಯಾವತ್ತೋ ಒಂದಿನ ನಾನು ಕೂಡ ಆಕಾಶಕ್ಕೆ ಬಿರಿದು ಮಂದಾಗಿರುವುದನ್ನು ಹೊಂದಿಕೊಂಡಿದ್ದವರು ಇಡೀ ಗಗನವೇ ತನ್ನ ಸಾವಿರ ಮನೆ ಎಂದಂತೆ ದಿನನಿತ್ಯ ಗಗನದಲ್ಲೇ ತೇಲಾಡುತ್ತಾ ಗಗನಯಾನ ಮಾಡುವ ಯಾನಿಗಳ ಮುಚ್ಚಿನ ಸಖಿಯಾದರು. ಗುಡಿಯನ್ನು ನಿಂತು ದೇಶವನ್ನು ಕಾದರು. ನೆಲವನ್ನು ಹಸಿರು ನೀಡಿ ಭೂತವನ್ನು ಸೇವೆ ಮಾಡಿದರು. ಗಗನಸತಿಯಾಗಿ ಆಕಾಶದಲ್ಲಿ ಹಾರಾಡಿದರು. ಜೊತೆಗೆ ಸಾಗರವನ್ನು ಪ್ರವೇಶಿಸಿ ನೌಕಾಪಡೆಯ ಮುಖ್ಯ ಸಾರಥಿಯಾದರು. ಹೆಣ್ಣಾಗಿ ಸೃಷ್ಟಿಯ ಉಗಮಕ್ಕೆ ಮಂಡಿಯಾದರು. ತಾಯಿಯಾಗಿ ಮನಕುಲದ ಸಂತತಿಯನ್ನು ಸಲಹಿದರು. ಸಂಗಾತಿಯಾಗಿ ವಿವಕ್ಷಣ ಮಾಡಿಕೊಂಡರು. ವೈದ್ಯರಾಗಿ ಜೀವ ಉಳಿಸಲು ಪಣತೊಟ್ಟು ನಿಂತ ಸಂಜೀವನಾದರು. ಹೆಣ್ಣಿನ ಬುದ್ಧಿ ಮಂತ್ರನಂತೆಯೇ. ಅಲ್ಲಿಗೆ ಲೋಕಜ್ಞಾನವಿಲ್ಲ, ನ್ಯಾಯಾನ್ಯಾಯದ ಬಗೆಗೆ ತಿಳುವಳಿಕೆ ಇಲ್ಲ, ಕಾನೂನು ಕಟ್ಟಳೆಯ ಗಂಧಗಾಳಿಯೂ ಗೊತ್ತಿಲ್ಲ. ನಮ್ಮ ಸ್ವಯಂಘೋಷಿತ ಗಂಡಸರ ನ್ಯಾಯಮಾನದಲ್ಲಿ ಸಂವಿಧಾನತೆ ಇದೆ. ನ್ಯಾಯ ಕೊಡಬಲ್ಲೇ ಎಂದು ದೀಪ ಹೆಜ್ಜೆಯಿಟ್ಟ ನ್ಯಾಯವಾದಿಯಾಗಿ ಹೆಣ್ಣು. ಐಟಿ ಉದ್ಯಮದಲ್ಲಂತೂ ಹೆಣ್ಣು ಮಕ್ಕಳು ಅಗಾಧ ಸಂಖ್ಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕೋಡಿಂಗ್, ಡಿಕೋಡಿಂಗ್, ಸಾಫ್ಟ್ವೇರ್ ಸೊಲ್ಯೂಷನ್ಸ್ಗಳಲ್ಲಿ ಹೆಣ್ಣು ತನ್ನ ಬುದ್ಧಿವಂತಿಕೆಯ ಪ್ರದರ್ಶನ ಮಾಡುತ್ತಲೇ ಬಂದಿದ್ದಾರೆ. ಅಡುಗೆ ಮನೆಯಲ್ಲಿ ಹೊಸ ಹೊಸ ಖಾದ್ಯಗಳನ್ನು ಕಂಡುಹಿಡಿದು ಪ್ರಯೋಗ ಮಾಡುವಲ್ಲಿ ಮಧ್ಯವಾಗಿದ್ದರೆ ಭೌತಿಕ, ರಾಸಾಯನಿಕ, ಜೈವಿಕ, ಗಣಿತ, ಖಗೋಳ ವಿಜ್ಞಾನ ಮುಂತಾದ ವಲಯಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿದವರು. ಅವರೇ ನಾಟಕಗಳು ಗಂಡಸರ ಜೊತೆಗೆ ಸುತ್ತಾಡ್ತಾರೆ. ಸಮಯದ ಸಮಯದ ಯಾಕೆ ಹೋಗ್ತಾರೆ, ವಿರುದ್ಧ ಗೊತ್ತಿಲ್ಲ ಎಂಬ ಟೀಕೆಗಳ ನಡುವೆ ಆ ನಟನೆಯನ್ನೇ ಗಂಡರಾಗಿಸಿಕೊಂಡು ನಟಿಸಿ ಮಹಾನಟಿ ಎಂದು ಅಭಿಮಾನಿಗಳು ಭೂಮಿಯಿಂದ ಸಂಭ್ರಮಿಸುವಂತೆ ಮಾಡಿ ಮಹಾನಟಿಯಾದವರು. ತನ್ನ ಕುಟುಂಬವಷ್ಟೇ ಅಲ್ಲದೆ ಇಡೀ ಸಮಾಜವನ್ನು ತನ್ನ ಕುಟುಂಬವೆಂದು ಭಾವಿಸಿ ಸಮಾಜದ ಜನತೆಯನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಳಜಿ ವಹಿಸಿ ಸಮಾಜ ಸೇವೆಯಲ್ಲಿ ಜಗತ್ತಿಗೆ ತಾಯಿ ಮುಟ್ಟಿಕೊಳ್ಳುವ ಮೂಲಕ ಸಮಾಜ ಸೇವಕಿಯಾದ ಮಹಾತಾಯಿ ಹೆಣ್ಣು. ಮೊದಲಿನಿಂದಲೂ ನೀತಿ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಾ ಬಂದವರು ಕೆಎಸ್, ಕೆಪಿಎಸ್, ಐಎಎಸ್, ಐಪಿಎಸ್ ನಂತಹ ಮುಂತಾದ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಗೆದ್ದು ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿಯಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಜವಾಬ್ದಾರಿಯಿಂದ ನಿಭಾಯಿಸಿದವರು. ಮಗುವಿಗೆ ಮೊದಲ ಮಾತನ್ನು ಕಲಿಸಿದವರು ತಾಯಿ. ಅದಾದ ಮೇಲೆ ಅಕ್ಷರದ ಜೊತೆಗೆ ನೈತಿಕತೆಯ ಮೂಲಕ ಮೌಲ್ಯಗಳನ್ನ ತಿಳಿಸುತ್ತಾ ತಪ್ಪುಗಳನ್ನ ತಿದ್ದುತ್ತಾ ಸಮಾಜದಲ್ಲಿ ಗೌರವಯುತವಾಗಿ ಬಾಳುವಂತೆ ಮಾರ್ಗದರ್ಶನ ಮಾಡುವವರು ಶಿಕ್ಷಕಿ.
ಜರ್ನಲಿಸಂ ಈಸ್ ಸುಟೇಬಲ್ ಓನ್ಲಿ ಫಾರ್ ಜೆಂಟ್ಸ್ ಎಂಬ ಮಾತನ್ನ ಸುಳ್ಳು ಮಾಡಿ ಪತ್ರಿಕೋದ್ಯಮದಲ್ಲಿ ಇಳಿದು ಸತ್ಯದ ಕಿರು ಕೂಸಿ ಜರ್ನಲಿಸಂ ಈಸ್ ಸುಟೇಬಲ್ ಫಾರ್ ಎವ್ರಿ ಜನ್ ಆಫ್ ದ ಪರ್ಸನ್ ಎಂಬುದನ್ನು ಸಾಬೀತು ಮಾಡಿದ ಹೆಣ್ಣುಗಳು. ಮಾನಸಿಕ, ಬೌದ್ಧಿಕ, ನೈತಿಕತೆಯ ಜೊತೆಗೆ ದೈಹಿಕವಾಗಿಯೂ ಕೂಡ ನಾನು ಸದೃಢವಾಗಿದ್ದೇನೆ. ಬಲವೆಂಬುದು ಗಂಡಸರ ಸತ್ತಷ್ಟೇ ಅಲ್ಲ, ಬಲದಲ್ಲಿ ನಾನು ನಿಮಗೆ ಸಾಧಿಸಬಲ್ಲೆವು ಎಂಬ ಛಲದ ಆಟಗಾರ್ತಿಯಾಗಿ ನನ್ನ 4 ಗೋಡೆ ಮಧ್ಯೆ ಕೈದು ಹಿಡಿದು ತನ್ನ ಸೌಂದರ್ಯವನ್ನು ಆತ್ಮವಿಶ್ವಾಸದೊಂದಿಗೆ ಬಹಿರಂಗವಾಗಿ ಪ್ರದರ್ಶಿಸಿ ಎಂಬಂತಹ ಸೌಂದರ್ಯಕ್ಕೆ ಮೀಸಲಾದ ಅದೆಷ್ಟೋ ಕಿರುತೆಗಳನ್ನು ಸಂಪಾದಿಸಿ ತನ್ನ ದೇಶದ ನುಡಿಗೆ ಅಲಂಕರಿಸಿದರು. ತನ್ನನ್ನು ನಡೆಯುತ್ತಿದ್ದ ಸೂಚನೆಗಳನ್ನು ಎದುರಿಸಿ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುತ್ತಾ ಸಮಾಜದಲ್ಲಿನ ಕಿರುಕುಗಳನ್ನು ಚಿತ್ರಿಸಲು ಜನತೆಯನ್ನು ಒಳ್ಳೆಯ ಹಾದಿಯಲ್ಲಿ ನಡೆಯುವಂತೆ ಎಚ್ಚರಿಸುವ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಹೆಣ್ಣು. ದೇಶದ ಮೊದಲ ಕೈಗೆಯಾಗಿ ದೇಶವನ್ನು ಮುನ್ನಡೆಸುವ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದವರು ನಿಮಗೆ. ಇಷ್ಟೇ ಅಲ್ಲದೆ ಭೂಮಿಯಿಂದ ಹಿಡಿದು ಕೈಲಾಸ ಪರ್ವತವನ್ನು ಮುಟ್ಟುವ ತನಕ ಹೆಣ್ಣು ವಿಶ್ವಾದ್ಯಂತ ತನ್ನ ಸಾಧನೆಯ ಸುಗಮವನ್ನು ಪಸರಿಸಿದ್ದಾಳೆ. ಅಲ್ಲದೆ ಜಗತ್ತೇ ಕೊಂಡಾಡುವಂತಹ ಸಾಧನೆ ಕೈದ ಒಬ್ಬೊಬ್ಬ ಸಾಧಕನ ಹಿಂದೆಯೂ ಕೂಡ ಒಬ್ಬ ಹೆಣ್ಣಿದ್ದಾಳೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಇದಕ್ಕೆ ಜೀವಂತ ಸಾಕ್ಷಿ ಸದ್ಯ ನಮ್ಮ ಕಣ್ಣ ಮುಂದೆಯೇ ಇದೆ. ಕುಟುಂಬದ ವ್ಯಕ್ತಿಗೆ ಕುಟುಂಬದಲ್ಲಿನ ಒಡತೆಯ ಬೆಂಬಲವಿಲ್ಲದೆ ರಾಜು ಬಿದ್ದರಗಿ ಎಂಬ ವ್ಯಕ್ತಿ ಬಿದ್ದರ್ಗಿ ಗ್ರೂಪ್ ಆಫ್ ಕಂಪನೀಸ್ ಎಂಬ ಬೃಹತ್ ಕಂಪನಿಯನ್ನ ಕಟ್ಟಲು ಬಹುಶಃ ಕಷ್ಟವಾಗುತ್ತಿತ್ತೇನೋ. ಇವತ್ತು ಇವೆಲ್ಲ ಸಾಧ್ಯವಾಗಿದ್ದು ಕೂಡ ಅವರ ಮನದೊಡಕೆಯ ಬೆಂಬಲದಿಂದ ಎಂಬುದನ್ನು ದೊಡ್ಡ ಹೆಣ್ಣಾಗಿ ನಿಮ್ಮಿಂದ ಹೇಳಿಕೊಳ್ಳುತ್ತೇನೆ. ಅಪ್ಪನ ಮುದ್ದು ನಮ್ಮದ ರಾಜು ಮಿಟ್ಟ ಪುಟ್ಟ ಪತಿಯನ್ನು ನೀರುಣಿಸಿ, ಪಾಲಿಸಿ, ಪೋಷಿಸಿ ಸುಂದರವಾಗಿ ಬೆಳೆಯುವಂತೆ ಮಾಡಿದ್ದು ಇಂಥ ಎಂಬ ಒಬ್ಬ ಮಾತ್ರ ಹೃದಯ. ಈ ವೃಕ್ಷದಲ್ಲಿ ಬಿಟ್ಟ ಫಲವನ್ನು ಅಖಿಲೇಶ ಎಂಬ ಮುದ್ದಿನ ತಮ್ಮನಿಗೆ ವಾತ್ಸಲ್ಯದಿಂದ ಪುನರ್ವಡಿಸುತ್ತಿರುವ ಐಶ್ವರ್ಯ ಮತ್ತು ಅನಿಗಳೆಂಬ ಕಣ್ಣಿಗಳು ಕೂಡ ಈ ಹೆಣ್ಣು ಕುಲದ ಮುತ್ತುಗಳೇ. ಓ ಹೆಣ್ಣು, ನಿಮಗೆ ಎಲ್ಲ ಸಾಕು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ.